ವಂಚಕಿ ಐಶ್ವರ್ಯ ಗೌಡ ಬಹುಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಐಶ್ವರ್ಯ ಗೌಡಗೆ ಶಾಕ್ ನೀಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಐಶ್ವರ್ಯ ಜಾಮೀನು ರದ್ದಿಗೆ ಸುಪ್ರೀಂ ಮೊರೆ ಹೋಗೋದಕ್ಕೆ ಪೊಲೀಸರು ಪ್ಲಾನ್ ಮಾಡಿದ್ದಾರೆ. ಜಾಮೀನಿನ ಮೇಲೆ ಐಶ್ವರ್ಯ ಹೊರಗಡೆ ಇದ್ದಾರೆ. ಐಶ್ವರ್ಯ ಜಾಮೀನು ರದ್ದು ಕೋರೋದಕ್ಕೆ ಸುಪ್ರೀಂ ಮೊರೆ ಹೋಗೋದಕ್ಕೆ ಈಗ ಪೊಲೀಸ್ ನಿರ್ಧಾರ ಮಾಡಿದೆ. ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಬೆಂಗಳೂರು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಬೇಲ್ ಸಿಕ್ಕ ಬಳಿಕ ಕೆಲ ಸಾಕ್ಷಿಗಳ ಮೇಲೆ ಐಶ್ವರ್ಯ ಪ್ರಭಾವ ಬೀರ್ತಾ ಇದ್ದಾರೆ. ಸಾಕ್ಷ್ಯ ನಾಶಕ್ಕೆ ಮುಂದಾಗಿದ್ದಾರೆ ವಂಚಕಿ ಐಶ್ವರ್ಯ ಗೌಡ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಸುಪ್ರೀಂ ಮೆಟ್ಟಿಲೇರೋದಕ್ಕೆ ಬೆಂಗಳೂರು ಪೊಲೀಸರು ನಿರ್ಧಾರ ಮಾಡಿದ್ದಾರೆ. ಸಾಕ್ಷ್ಯ ನಾಶ ಯತ್ನದ ಬಗ್ಗೆ ಪೊಲೀಸರಿಂದ ಮಾಹಿತಿ ಕಲೆ ಹಾಕಲಾಗಿದೆ. ಪೊಲೀಸ್ ಆಯುಕ್ತರ ಜೊತೆ ತನಿಖಾಧಿಕಾರಿ ಭರತ್ ರೆಡ್ಡಿ ಚರ್ಚೆ ಮಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ದಾಖಲೆಗಳನ್ನ ಖಾಕಿ ಪಡೆ ತಯಾರಿ ಮಾಡ್ತಾ ಇದೆ. ಗೃಹ ಇಲಾಖೆ ಅನುಮತಿಯನ್ನ ಪಡೆದು ಮೇಲ್ಮನವಿಗೆ ತೀರ್ಮಾನ ಮಾಡಲಾಗಿದೆ. ಪ್ರಾಸಿಕ್ಯೂಷನ್ ವಿಭಾಗಕ್ಕೆ ಪತ್ರವನ್ನ ಬರೆಯಲಿರುವಂತಹ ಪೊಲೀಸರು ಅನುಮತಿ ಸಿಗ್ತಾ ಇದ್ದಂತೆ ಜಾಮೀನು ರದ್ದಿಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ಅಕ್ರಮ ಸಂಬಂಧ ಆರೋಪ, ಮಹಿಳೆ ಮೇಲೆ ಗಂಭೀರವಾಗಿ ಹಲ್ಲೆ ನಡೆಸಲಾಗಿದೆ. ಫಾರ್ಮ್ ಹೌಸ್ ನಲ್ಲಿ ಕೂಡಿ ಹಾಕಿ ಮಹಿಳೆಯನ್ನ ಥಳಿಸಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜಿಗನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಸಂಗೀತ ಎಂಬ ಮಹಿಳೆ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ಜಿಗನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗಂಗರಾಜು ಎಂಬಾತನ ಪತ್ನಿ ಮತ್ತು ಮಕ್ಕಳಿಂದ ಈ ಕೃತ್ಯ ನಡೆದಿದೆ. ಗಂಗರಾಜು ಜೊತೆ ಸಂಗೀತ ಅಕ್ರಮ ಸಂಬಂಧದ ಆರೋಪ ಕೇಳಿ ಬಂದಿದೆ. ಈ ಮೊದಲೇ ಇಬ್ಬರಿಗೂ ಸಹ ಎಚ್ಚರಿಕೆಯನ್ನ ನೀಡಲಾಗಿತ್ತು. ಗಂಗರಾಜು ಪತ್ನಿಯಿಂದ ಗಂಡನನ್ನ ಬಿಡುವಂತೆ ಸಂಗೀತಾಗೆ ಎಚ್ಚರಿಕೆಯನ್ನ ನೀಡಿದ್ರು ಗಂಗರಾಜು ಪತ್ನಿ. ವಾರ್ನ್ ಮಾಡಿದ್ರು ಮಾತು ಕೇಳಲಿಲ್ಲ ಅಂತ ಸಂಗೀತ ಮೇಲೆ ಈ ರೀತಿ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ವಿಚಾರ ತಿಳಿದು ಸ್ಥಳಕ್ಕೆ ಪೆರೆಸಂದ್ರ ಪೊಲೀಸರು ಭೇಟಿ ನೀಡಿದ್ದಾರೆ. ಸಂಗೀತಳನ್ನ ರಕ್ಷಿಸಿ ಪೊಲೀಸರು ಕರೆದೊಯ್ದಿದ್ದಾರೆ. ಪೆರೆಸಂದ್ರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ. ಸಂಗೀತ ಎಂಬ ಮಹಿಳೆ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ಗಂಗರಾಜು ಎಂಬಾತನ ಪತ್ನಿ ಮತ್ತು ಮಕ್ಕಳು ಸೇರ್ಕೊಂಡು ಈ ಕೃತ್ಯ ಮಾಡಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.